ದೇವ್ರೆ, ನನ್ನ ಆದಿತ್ಯ ಎಲ್ಲಿದ್ದಾನೋ, ಹೇಗಿದ್ದಾನೋ, ಎಷ್ಟು ಕಷ್ಟ ಪಡ್ತಿದ್ದಾನೋ ನೆನ್ಸ್ಕೊಂಡ್ರೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ. ದೇವ್ರೆ, ನನಗೆ ಆದಿತ್ಯ ಸಿಕ್ಕಿದ್ರೆ ಅಷ್ಟೇ ಸಾಕು. ಅವನ ಜೊತೆ ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿದ್ಬಿಡ್ತೀನಿ. ಅವನಿಗೆ ನಾನು ಕಾವೇರಿ ಅಂತ ಗೊತ್ತಾದ್ರೆ ಅಷ್ಟೇ ಸಾಕು. ಅವನ ಜೊತೆ ಖಂಡಿತ ಬರ್ತಾನೆ. ನಾನೇ ಕಾವೇರಿ ಅಂತ ಒಪ್ಕೊಂಡಾಗಿದೆ. ಈಗ ನೀನೇ ಕಾವೇರಿ ಅಂತ ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಜನ್ಮನೇ ಎತ್ ಬರ್ಬೇಕು. ಬಟ್ ಸಾರಿ ಫಾರ್ ದಿಸ್ ಜನ್ಮ. ಆದಿತ್ಯ, ನಿನಗೆ ನಾನೇ ನಿನ್ ಕಾವೇರಿ ಅಂತ ನಿನ್ ಒಳ ಮನ್ಸು ಹೇಳ್ತಾ ಇಲ್ವಾ? ಅಂಜಲಿ ಬಂದು ತಾನೇ ಕಾವೇರಿ ಅಂತ ಹೇಳಿದ ತಕ್ಷಣ ನೀನ್ ನಿಜವಾಗ್ಲೂ ಅವಳ ಮಾತನ್ನ ನಂಬಿಟ್ಯಾ? ಹಾಗಾದ್ರೆ ನೀ ನನಗ್ ಸಿಗಲ್ವಾ? ಇಲ್ಲ ಇಲ್ಲ, ನೀನ್ ಅವಳ ಮಾತನ್ನ ನಂಬಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನ್ ಅವಳ ಮಾತನ್ನ ನಂಬಲೂಬಾರ್ದು. ಹಾಗೊಂದ್ ವೇಳೆ ಒಳ್ಳೆ ಕಾವೇರಿ ಅಂತ ನೀನ್ ನಂಬಿದ್ರೆ ನಾನು ನಿನಗೋಸ್ಕರ ಇನ್ನೊಂದು ಜನ್ಮ ಎತ್ತು ಬಂದಿರೋದು ವ್ಯರ್ಥ ಆಗತ್ತೆ ಆದಿತ್ಯ. ಈಗ ನಾನು ಏನ್ ಮಾಡ್ಲಿ? ವಸುಂಧರಮ್ಮವ್ರೆ, ತಗೊಳ್ಳಿ. ನೀವು ಊಟನೂ ಸರಿಯಾಗಿ ಮಾಡಲಿಲ್ಲ. ಖಾಲಿ ಹೊಟ್ಟೆಲಿ ಮಲ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಮ್ಮವ್ರೆ. ನಂಗೆ ಬೇಡ ಕಮ್ಲಿ. ಹಾಗೆಲ್ಲ ಹೇಳ್ಬಾರ್ದಮ್ಮವ್ರೆ. ಒಂದು ಲೋಟ ಹಾಲಾದರೂ ಕುಡ್ದು ಮಲ್ಕೊಳ್ಳಿ. ಹೇಗೆ ಊಟ ಮಾಡಲಿ ನೀನೇ ಹೇಳು? ನಾನು ಆದಿತ್ಯ ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನು ಮಾಡ್ತಿದ್ದಾನೋ ಅಂತ ನೆನೆಸ್ಕೊಂಡ್ರೆ ಒಂದು ತುತ್ತು ಅನ್ನ ಕೂಡ ಹೊಟ್ಟೆಯಲ್ಲಿ ಇಳಿಯಲ್ಲ. ಏನಾದ್ರು ಮಾಡ್ಕೊಂಬಿಡ್ಲ ಅನ್ನೋಷ್ಟು ಹುಚ್ಚು ಹಿಡಿತಾ ಇದೆ ನನಗೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮವ್ರೆ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದಾಗೇ ಆಗುತ್ತೆ. ನಿಮ್ಮ ಆದಿತ್ಯ ನಿಮಗೆ ಸಿಕ್ಕೇ ಸಿಗ್ತಾರೆ. ನೀವಿಬ್ರು ಒಂದಾಗೇ ಆಗ್ತೀರಾ. ನೋಡ್ತಾ ಇರಿ ನಾನು ಏನು ಹೇಳ್ದೆ ಅಂತ. ನೀನು ಹೇಳ್ದಾಗೆ ಆದಿತ್ಯ ಸಿಕ್ಬಿಟ್ರೆ ಅಷ್ಟೇ ಸಾಕು ಕಮ್ಲಿ. ಅಮ್ಮವ್ರೆ, ಅದೇನು ಇನ್ನೊಂದು ಜನ್ಮ ಅಂತ ಮಾತಾಡ್ಕೊಳ್ತಿದ್ರಿ? ಅದೇನು ಇನ್ನೊಂದು ಜನ್ಮ? ಅದೇನೂ ಇಲ್ಲ. ಅದು ಹೀಗೆ ಕಮ್ಲಿ, ನನ್ನ ಕಷ್ಟನೆಲ್ಲ ಯಾರ ಹತ್ರ ಆದರೂ ಹೇಳ್ಕೊಂಡು ನನ್ನ ಮನಸ್ಸನ್ನ ಹಗುರು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆದರೆ ನನಗಿಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲ. ನೀವು ನಾನು ಸಾಯ್ತಾ ಇರಬೇಕಾದ್ರೆ ನನ್ನನ್ನು ಕಾಪಾಡಿದ್ದೀರಾ. ಅದಕ್ಕೆ ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಸರ್, ವಸುಂಧರ ಹತ್ರ ಮಾತಾಡಿದ್ರಾ? ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ವಸುಂಧರ ಹೇಳೋ ಪ್ರಕಾರ ಕಾವೇರಿ ಬೆಂಕಿಗೆ ಬಿದ್ದು ಸತ್ತಿದ್ದಾಳೆ. ಆದರೆ ಅಷ್ಟು ಹೇಳಿ ಮುಂದಕ್ಕೇನು ಮಾತಾಡಲಿಲ್ಲ. ಆಲ್ರೆಡಿ ಲೇಟ್ ಆಗಿದೆ, ಈ ಟೈಮಲ್ಲಿ ಅದೆಲ್ಲ ಎಂತಿಕೆ ಅಂತ ಹೇಳಿ ಸಾಗಾಕ್ಬಿಟ್ಲು. ಸರ್, ಒಂದು ವೇಳೆ ಕಾವೇರಿ ಬೆಂಕಿಗೆ ಬಿದ್ದು ಸತ್ತಿದ್ದು ನಿಜಾನೇ ಆಗಿದ್ರೆ ಇದು ಆತ್ಮಹತ್ಯೆನ ಕೊಲೆನಾ? ಗೊತ್ತಾಗ್ತಾ ಇಲ್ಲ. ಈ ಕೇಸು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಬಟ್ ಈ ವಿಷಯ ಹೇಳಿದಾಗ ವಸುಂಧರ ತುಂಬ ಎಮೋಷ್ನಲ್ ಆಗಿದ್ಲು. ಶಿ ಈಸ್ ನಾಟ್ ಹ್ಯಾಪಿ ಇಯರ್. ಹೌದು, ಈ ಮನೆ ವಾತಾವರಣ ನೋಡ್ತಾ ಇದ್ರೆ ಈ ಮನೆಯಲ್ಲಿ ವಸುಂಧರ ಇರೋದು ಯಾರಿಗೂ ಇಷ್ಟ ಇಲ್ಲ ಅನ್ಸುತ್ತೆ. ಎಸ್ಪೆಷಲಿ ಆ ಮಹೇಂದ್ರನ್ಗೆ. ಹೌದು, ನೀವು ಹೇಳಿದ ನಿಜ ಸರ್. ಆ ಮಹೇಂದ್ರ ಆದಿತ್ಯ ಕಾಣೆ ಆಗಿರೋದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಅನ್ಸುತ್ತೆ. ಲಾಯರ್ ಮುಂದೆ ಒಂಥರ, ಲಾಯರ್ ಇಲ್ಲದೆ ಇರಬೇಕಾದ್ರೆ ಒಂಥರ ಮಾತಾಡ್ತಾರೆ. ಹೌದು, ಆ ಮಹೇಂದ್ರ ಆದಿತ್ಯನ ಬಗ್ಗೆ ಇಷ್ಟೊಂದು ಕಾನ್ಫಿಡೆಂಟಾಗಿ ಮಾತಾಡ್ತಾನೆ ಅಂದರೆ ಆ ಮಹೇಂದ್ರನೇ ಆದಿತ್ಯನ ಕಿಡ್ನಾಪ್ ಮಾಡಿಸಿ ಈಗ ಈ ಥರ ನಾಟಕ ಆಡ್ತಿದ್ದಾನೆ ಅಂತ ನನಗೆ ಯಾಕೆ ಅನುಮಾನ ಬರ್ತಿದೆ. ಈ ಮನೇಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಾನೆ ಗೊತ್ತಾಗ್ತಿಲ್ಲ ಸರ್.
ಬಿಡ್ಸೋಕ್ಕೆ ಪ್ರಯತ್ನ ಪಟ್ಟಷ್ಟು ತುಂಬ ಕಾಂಪ್ಲಿಕೇಟೆಡ್ ಆಗ್ತಿದೆ. ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಆದಿತ್ಯ ಮನೆಗೆ ಬರಬೇಕು. ನಾವು ಯಾವುದಕ್ಕೂ ಆ ಮಹೇಂದ್ರ ಮತ್ತು ದುಷ್ಯಂತನ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ನೀವು ಇಲ್ಲಿ ಸ್ವಲ್ಪ ಗಮನಿಸ್ಕೊಳ್ಳಿ, ನನಗೆ ಬೇರೆ ಸ್ವಲ್ಪ ಕೆಲಸ ಇದೆ. ಎಲ್ಲೋಗ್ತಿದ್ದೀರಾ ಸರ್? ಅಲ್ಲಿ ನೋಡಿ, ಆ ದುಷ್ಯಂತ ಎಲ್ಲಿಗೋ ಹೋಗ್ತಿದ್ದಾನೆ. ಈಗ ನಾವು ಅವನನ್ನು ಫಾಲೋ ಮಾಡಿದ್ರೆ ನಮಗೇನಾದರೂ ನಿಜ ಗೊತ್ತಾಗ್ಬೋದು. ನೀವು ಇಲ್ಲಿ ಯಾರಿಗೂ ಅನುಮಾನ ಬರದೇ ಇರೋ ಥರ ಮ್ಯಾನೇಜ್ ಮಾಡಿ. ಡೋಂಟ್ ವರಿ ಸರ್, ನಾನು ನೋಡ್ಕೊತೀನಿ. ಓಕೆ. ಸಂಜು ನಮ್ಮ ಕಸ್ಟಡಿಯಲ್ಲಿ ಇದ್ದಷ್ಟು ನಮಗೆ ಅಪಾಯ. ಡ್ಯಾಡಿ ಯಾಕೋ ತುಂಬ ರಿಸ್ಕ್ ತೊಳ್ತಾ ಇದ್ರೆ ಅನಿಸ್ತಾ ಇದೆ. ಹೇಗಾದರೂ ಮಾಡಿ ಅವ್ನು ಬಾಯಿ ಬಿಡಿಸ್ಲೇಬೇಕು. ಬಿಡಿಸ್ತೀನಿ. ನೀವು ಎಷ್ಟು ಬುದ್ಧಿವಂತರೋ ನಿಮಗಿನ್ನ 10 ಪಟ್ಟು ಬುದ್ಧಿವಂತರು ನಾವು. ಇವತ್ತು ನಿಮ್ಮ ಗುಟ್ಟನ್ನು ಕಂಡು ಹಿಡದೆ ಹಿಡಿತೀನಿ. ಈ ಕೇಸ್ಗೆ ಕನ್ಕ್ಲೂಷನ್ ಸಿಗೋ ಎಲ್ಲ ಚಾನ್ಸಸ್ಸು ಕಾಣಿಸ್ತಾ ಇದೆ. ಕಾರಲ್ಲೇ ಕಾಣಿಸ್ತಾನೆ ಇಲ್ಲ. ನೀನ್ ಯಾಕೆ ಆಟೋ ನಿಲ್ಸಕ್ ಹೋದೆ? ಹಾಳಾದ ಬೈಕ್ ನಾನು ಅಡ್ಡ ಬಂದ್ಬಿಟ್ನಲ್ಲ. ಕಾರ್ ತಪ್ಪಿಸ್ಕೊಂಡು ಹೊಟ್ಟೋಯ್ತಲ್ಲ. ಛೇ, ಈಗೇನು ಮಾಡೋದು? ಆದಿತ್ಯ, ಈ ಮನೇಲಿ ಅತ್ತೆ ಮಾತ್ರ ಒಳ್ಳೆಯವರು. ಅವರೊಬ್ಬರೇ ನಮ್ಮ ಒಳ್ಳೇದು ಬಯಸೋರು, ದೇವ್ರಂಥವ್ರು, ಧೈರ್ಯ ತುಂಬೋರು. ಅವ್ರು ಹೇಳ್ದಾಗೆ ನೀ ನನಗೆ ಸಿಗ್ತೀಯ ಅಲ್ವಾ? ಹೌದು, ನೀನು ಬಂದೇ ಬರ್ತೀಯ. ನಿನ್ನ ಕಾವೇರಿನ ನೀನು ಗುರ್ತು ಹಿಡಿತೀಯ. ನಾನು ನೀನು ಒಂದಾಗಬೇಕು. ನನ್ನ ಹಣೆಗೆ ಕುಂಕುಮ ಇಡೋ ಕೈಗಳು ನಿಂದಾಗಬೇಕು. ನನ್ನ ಕಾಲ್ಗೆಜ್ಜೆ ಸತ್ ಕೇಳಿದ ತಕ್ಷಣ ನೀನೇ ನನ್ನ ಕಾವೇರಿ ಅಂತ ಓಡೋಡಿ ಬರಬೇಕು. ನಾವಿಬ್ಬರು ಅಷ್ಟು ಹತ್ರ ಆಗಬೇಕು ಆದಿತ್ಯ. ನಾನು ನೀನು ಒಂದು ಜನ್ಮ ಹಿಂದಕ್ಕೆ ಹೋಗೋಣ. ಅಲ್ಲಿ ಈಗಿರೋ ಯಾವ ಸವಲತ್ತೂ ಇಲ್ಲ. ಒಂದು ಪುಟ್ಟ ಮನೆಯಲ್ಲಿ ನಾನು ನೀನು ಇಬ್ಬರೇ, ಅಲ್ಲಿ ಯಾರ ಹಂಗೂ ಇಲ್ಲದೆ ಬದುಕ್ತಾ ಇದ್ದೀವಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವೇನ್ ಮಾಡ್ತೀರೋ ಏನೋ ನನಗೆ ಗೊತ್ತಿಲ್ಲ. ಇವತ್ತು ಸಂಜೆ ಒಳಗಡೆ ಸಂಜು ಮನೇಲಿ ವಾಪಸ್ ಇರಬೇಕು. ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಮನೆಯಿಂದ ಆಚೆ ಹಾಕ್ತೀನಿ. ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ನಿಮಗಿವತ್ತು ಸಂಜೆ ಸೂರ್ಯ ಮುಳುಗೋವರೆಗೂ ಮಾತ್ರ ಟೈಮ್.